ಇವತ್ತಿನ ರೆಸಿಪಿ ಅಂತ ಹೇಳಕ್ಕಾಗಲ್ಲ, ಒಂದು ಮನೆ ಮದ್ದತೆ ಹೇಳ್ಬೋದು. ಸಣ್ಣವ್ರು ಇರ್ಬೇಕಾದ್ರೆ ಅಲ್ಲಿ ಪಾಕತ್ ಹೇಳಿ ಈಗ ಟ್ರೈನ್ ಒಳಗೂ ಸಿಗ್ತಿತ್ತು, ಆಮೇಲೆ ಅಂಗಡಿ ಒಳಗೂ ಸಿಗ್ತಿತ್ತು, ಇವಾಗ ಸಿಗ್ತಾವಿಲ್ಲ ಗೊತ್ತಿಲ್ಲ. ಅದ್ರ ಮಾರಕ್ ಬರ್ತಿದ್ರು ಅವಾಗ. ನೆಗಡಿ ಮತ್ತು ಕೆಮ್ಮ ಅಂದ್ರೆ ಚಳಿಗಾಲ ಟೈಮ್ನಾಗ ಕಾಮನ್ ಇರ್ತೈತಿ ನೆಗಡಿ ಕೆಮ್ಮು. ಅದನ್ನ ಕಂಟ್ರೋಲ್ ಮಾಡೋ ಥರ ಒಂದು ಮನೆ ಮದ್ದನ್ನ ಇವತ್ತು ಮಾಡಿ ನೋಡತ್ತೀವಿ. ಸಣ್ಣವ್ರು ಇರುವಾಗ ಬಾಲ್ಯದ ಹಳೆ ನೆನಪುಗಳು ಆ ಮನೆ ಮದ್ದಿನ ಮೂಲಕ ವಾಪಸ್ ಬರ್ಲಿ ಅಂತ ಹೇಳ್ಕೊತ ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ. ಎಲ್ಲರಿಗೂ ನಮಸ್ಕಾರ. ಐಶ್ವರ್ಯ ಉತ್ತರ ಕರ್ನಾಟಕ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಅಲ್ಲಿಪಾಕ್. ಇಲ್ಲಿ ನಾ ಫ್ರೆಶ್ ಆಗಿರುವಂಥ ಹಸಿ ಶುಂಠಿ ತೊಗೊಂಡಿನಿ. ಅದನ್ನು ಸ್ವಚ್ಛಗೆ ಮಣ್ಣದೆಲ್ಲ ಹತ್ತಿರುತ್ತಲ್ಲ 2-3 ಸಲ ನೀರು ಹಾಕಿ ಸ್ವಚ್ಛಗೆ ತೊಳ್ಕೊಳತ್ತೀನಿ. ಹಸಿ ಶುಂಠಿ ಎಷ್ಟು ಬೇಕೋ ಅಷ್ಟು ತೊಗೋಬೋದು ನೀವು, ಜಾಸ್ತಿ ಬೇಕಂದ್ರೆ ಜಾಸ್ತಿ ಪ್ರಮಾಣದೊಳಗೆ ತೊಗೋಬೋದು. ಅದು ತೊಳ್ಕೊಂಡು ಸ್ವಚ್ಛಗೆ ಈಗ ನೀರು ಉಳಿಲಾರ್ದಂಗೆ ಕಾಟನ್ ಅರ್ಬಿ ತೊಗೊಂಡು ಒರೆಸ್ಕೊಳತ್ತೀನಿ. ಈಗ ನೆಕ್ಸ್ಟ್ ಒಲೆ ಹಚ್ಕೊಂಡು ಚಪಾತಿ ಎಲ್ಲ ರೊಟ್ಟಿ ಸುಡ್ತಾರಲ್ಲ ಅಂತ ಹಿಡಿ ತೊಗೊಂಡು ಅದು ತುಂಬ ಏನು ಹಸಿ ಶುಂಠಿ ಒರೆಸ್ಕೊಂಡಿಟ್ಟಿದ್ವಲ್ಲ, ಶುಂಠಿ ತುಂಬ ಉರಿ ಹತ್ತುವಂಗೆ ಸಣ್ಣ ಉರಿ ಮ್ಯಾಗ ಇಟ್ಕೊಂಡೀನಿ. ಈಗ ಒಂದು ಸೈಡ್ ಸುಟ್ಟೈತಿ, ಮತ್ತೊಂದು ಸೈಡ್ ಸುಡ್ಲಾಕ ಪೂರ್ತಿ ತುಂಬ ಅಗಳ ಇಟ್ಟಂಗೆ ಇಡಾಕತ್ತೀನಿ. ಈಗ ವಾಪಸ್ ಎಲ್ಲ ಕಡೆ ಸಣ್ಣ ಉರಿನೇ ಇರಬೇಕು, ಇಲ್ಲಾಂದ್ರೆ ಜೋರು ಇತ್ತಂದ್ರೆ ಚಟಪಟ ಅಂದು ಶುಂಠಿ ಎಲ್ಲ ಸುಟ್ಟೋಕೈತಿ. ಇನ್ನೊಂದು ಸೈಡ್ ಸುಡಾಕೆ ಇಟ್ಟಿನಿ. ಅದು ಸುಡುತನೂ ಈಗ ಒಂದು 2 ಚಮಚದಷ್ಟು ಸಕ್ಕರೆ ಹಾಕ್ಕೊಂಡಿನಿ. ಅದನ್ನ ಈಗ ನಾ ಮಿಕ್ಸರ್ ಮಾಡಿಕೊಂಡು ಒಂದು ಬಟ್ಲಕ್ಕೆ ಹಾಕ್ಕೊಂಡು ಒಂದು ಸೈಡ್ಗೆ ಇಟ್ಕೋತೀನಿ. ಈಗ ನೆಕ್ಸ್ಟ್ ಅದೇ ಮಿಕ್ಸರ್ ಜಾರಾಗೇನೆ 1 ಚಮಚದಷ್ಟು ಅಜ್ವಾನ ಹಾಕ್ಕೊಂಡಿನಿ, 1 ಚಮಚದಷ್ಟು ಜೀರಿಗೆ ಹಾಕ್ಕೊಂಡು ಇದನ್ನು ಸಹಿತ ಮಿಕ್ಸರ್ ಮಾಡ್ಕೊಂಡಿನಿ. ಇದನ್ನು ಕೂಡ ಒಂದು ಬಟ್ಲನ್ನ ಹಾಕ್ಕೊಂಡು ಅದೇ ಸಕ್ಕರೆ ಪುಡಿ ಬಾಜುನ ಇಟ್ಕೋತೀನಿ. ಇವೆರಡು ಪುಡಿ ಮಾಡ್ಕೊಂಡಿರೋದೈತಿ ಸದ್ಯಗ. ಈಗ ಇನ್ನೊಂದು ಕಡೆ ಶುಂಠಿ ಸುಟ್ಟೈತಿಲ್ಲತ್ತೆ ನೋಡಕ್ಕೆ ಬಂದೀನಿ. ಈಗ ಪೂರ್ತಿ ಸುಟ್ಟೈತಿ, ಆ ಕಡೆ ಈ ಕಡೆ ನೋಡ್ಬೋದು, 2 ಕಡೆ ಸುಟ್ಟೈತಿ. ಈಗ ಒಂದು ಪಾತ್ರೆ ಒಳಗೆ ನೀರು ತೊಗೊಂಡಿನಿ. ನಾರ್ಮಲ್ ನೀರು ಹೆಂಗೆ ಕುಡಿತೀವಲ್ಲ, ಬಿಸಿನೂ ಅಲ್ಲ ತಣ್ಣಗೂ ಅಲ್ಲ, ನಾರ್ಮಲ್ ನೀರು ತೊಗೊಂಡು ಅದ್ರೊಳಗೆ 2 ನಿಮಿಷ ಬಿಡ್ತೀನಿ. ಈಗ 2 ನಿಮಿಷ ಬಿಟ್ಟಿದ್ದಾಯಿತು. ಈಗ ನೋಡ್ಬೋದು, ಈಗ ಆರಾಮ್ಸೆ ಮ್ಯಾಗಿಂದೆಲ್ಲ ಸುಟ್ಟಿದ್ದು ಕರಕಲೆಲ್ಲ ಹೊಂಟೈತಿ. ಈಗ ಎಷ್ಟು ಸಾಫ್ಟ್ ಆಗೈತೆ ನೋಡ್ಬೋದು. ಈಗ ನಾವು ಒಂದು ಚಮಚ ತೊಗೊಂಡು ಇದನ್ನೆಲ್ಲ ಮ್ಯಾಗಿಂದ ಕರಿ ಇದ್ದಿದ್ದು ಸಿಪ್ಪೆ ಎಲ್ಲ ಸುಲ್ಕೊಂಡು ಒಂದು ಅದೇ ಪಾತ್ರೆ ಒಳಗೆ ಇಟ್ಕೊಂಡೀನಿ. ಈಗ ಇಲ್ಲಿ ಅವು ಸಣ್ಣಗೆ ಕಟ್ ಮಾಡ್ಕೊಂಡೀನಿ, ಯಾಕಂದರೆ ಬೆಲ್ಲದ ಮೆಜರ್ಮೆಂಟ್ ಗೊತ್ತಾಗಬೇಕಂಥೇಳಿ. ಒಂದು ಅರ್ಧ ಬಟ್ಲದಟ್ಟು ಈ ಶುಂಠಿ ಆಗೈತಿ. ಅದನ್ನು ಡೈರೆಕ್ಟ್ ಮಿಕ್ಸಿ ಮಾಡ್ಕೊಂಡ್ರೆ ಗುಂಡಾಗಿ ಉಳಿತಾವತ್ತೇಳಿ ಜಜ್ಕೊಂಡು ಇಟ್ಕೊಂಡೀನಿ. ಅರ್ಧ ಹಸಿ ಶುಂಠಿ ಆದ್ರೆ ಅದಕ್ಕೆ ಅದ್ರ ಡಬಲ್ ಬೆಲ್ಲ ಹಾಕಬೇಕು. ಈಗ ಅದನ್ನು ಕೂಡ ಹಸಿ ಶುಂಠಿ ಮಿಕ್ಸರ್ ಮಾಡ್ಕೊಂಡೇನೆ. ಈಗ ಅದ್ರ ನೀರಿನ ಅಂಶ ಐತೆ ಅಂತ ಹೇಳ್ಬಿಟ್ಟು ಅದಕ್ಕೆ ನೀರನ್ನು ಹಾಕ್ಕೊಂಡಿಲ್ಲ, ಡೈರೆಕ್ಟಾಗಿ ಮಿಕ್ಸಿ ಮಾಡ್ಕೊಂಡು ಬಟ್ಲನ್ನ ಇಟ್ಕೊಂಡೀನಿ. ಈಗ ಈಚೆ ಕಡೆ ಈಗ ಒಲೆ ಮ್ಯಾಗ ಒಂದು ಪಾತ್ರೆ ಇಟ್ಕೊಂಡು ಅದನ್ನು ಇನ್ನೂ ಒಲೆ ಹಚ್ಚಿಲ್ಲ, ಅದಕ್ಕೆ ಮಿಕ್ಸ್ ಮಾಡ್ಕೊಳತ್ತೀನಿ. ಒಂದು ಅರ್ಧ ನಿಮಿಷ ಇದನ್ನು ಮಿಕ್ಸ್ ಮಾಡ್ಕೊಂಡು ಇಟ್ಕೊತೀನಿ. ಇದರೊಳಗೆ ನೀರಿನ ಅಂಶ ಬೆಲ್ಲದ ಜೊತೆ ಮಿಕ್ಸ್ ಮ್ಯಾಗಿ ಈ ಥರ ಆಗೈತಿ. ಈಗ ಒಲೆ ಹಚ್ಕೊಂಡು ಪೂರಾ ಸಣ್ಣ ಉರಿ ಇಟ್ಕೊಂಡೀನಿ. ಇದನ್ನು ಪೂರ್ತಿ ಮಿಕ್ಸ್ ಮಾಡ್ಕೊಳತ್ತೀನಿ. ಬೆಲ್ಲದ ನೀರಿನ ಅಂಶ ಬಿಟ್ಕೊಂಡು ಈಗ ಕುದಿಯೋಕೆ ಸ್ಟಾರ್ಟ್ ಮಾಡ್ತೈತಿ. ಬೆಲ್ಲ ಕರಗದಂಗೆ ಈಗ ನೋಡ್ಬೋದು ಯಾವ ಥರ ಕರ್ಗಾಕತ್ತೈತೆ ಅಂಥೇಳಿ. ಹಿಂಗೆ ಸಣ್ಣ ಉರಿ ಒಳಗನೆ ಇಟ್ಕೊಂಡು ಪೂರ್ತಿ ಸಂದು ಬಿಡ್ಲಾರ್ದಂಗೆ ಕೈಯಿಂದ ಚಮಚದಿಂದ ಮಿಕ್ಸ್ ಮಾಡ್ಕೋಬೇಕು. ಈಗ ಒಂದು ಚಮಚದಷ್ಟು ಅರಿಶಿಣ ಪುಡಿ ಹಾಕ್ಕೊಂಡೀನಿ, ಅರ್ಧ ಚಮಚದಷ್ಟು ಉಪ್ಪು ಹಾಕ್ಕೊಂಡೀನಿ. ಈಗ ಇನ್ನೊಂದು ಅರ್ಧ ಚಮಚ ಆಗುವಷ್ಟು ಬ್ಲ್ಯಾಕ್ ಸಾಲ್ಟ್ ಬರ್ತೈತಲ್ಲ ಅದನ್ನು ಹಾಕ್ಕೊಂಡೀನಿ. ಈಗ ಮತ್ತೆ ನೆಕ್ಸ್ಟ್ ಸದ್ಯಗ ಆವಾಗಲೇ ಪುಡಿ ಮಾಡ್ಕೊಂಡು ಇಟ್ಕೊಂಡ್ನಲ್ಲ ಅಜ್ವಾನ್ ಮತ್ತು ಜೀರಿಗೆದು ಅಷ್ಟು ಹಾಕಿಲ್ಲ, ಅದ್ರಾಗ ಅರ್ಧ ಹಾಕ್ಕೊಂಡೇನೆ. ಒಂದು ಸ್ವಲ್ಪ ಕ್ವಾಂಟಿಟಿ ಹಸಿ ಶುಂಠಿದು ಜಾಸ್ತಿ ತೊಗೊಂಡಿದ್ರೆ ಅಷ್ಟು ಹಾಕೋಬೋದಾಗಿತ್ತು. ಈಗ ಪೂರ್ತಿ ಸಣ್ಣ ಉರಿಯಾಗೇ ಮಿಕ್ಸ್ ಮಾಡ್ಕೊಳತ್ತೀನಿ. ಈಗ ನೋಡ್ಬೋದು ತಿಕ್ಕಾಲತ್ತೈತಿದ್ದ ಅಂದ್ರೆ ಗಟ್ಟಿ ಆಲಾಗತ್ತೈತಿ. ಬೆಲ್ಲದ ಆಣೆ ಇರ್ತೈತಲ್ಲ, ಆಣದ ಜೊತೆ ಹಸಿ ಶುಂಠಿ ಮಿಕ್ಸ್ ಆಗಿ ದಪ್ಪ ಆಲತ್ತೈತೆ. ಈಗ ಇದರಲ್ಲೇ ಒಂದು ಸಣ್ಣ ಉಪ್ಪಿಟ್ಟು ತಿನ್ನೋ ಚಮಚದಲ್ಲೇ 2 ಚಮಚದಷ್ಟು ಹುಣಸೆ ಹುಳಿ ರಸ ಹಾಕಕತ್ತೀನಿ. ಒಂದು 10 ನಿಮಿಷ ನೆನೆಸಿಟ್ಕೋಬೇಕು. ಪೂರ್ತಿ ಚೆಂದಾಗೆ ನೆನಿತಂದ್ರೆ ಅದರದ್ದು ಹುಳಿ ಅಂಶ ಬರ್ತೈತಿ. ಈಗ ಇವೆಲ್ಲ ಹಾಕೊಂಡು ಮಾಡಾಕತ್ತಿದ್ದೆಲ್ಲ ಮನೆ ಮದ್ದುಗಳೇ, ಅದನ್ನು ಬಿಟ್ಟು ಬೇರೆ ಏನು ಹಾಕೊಳ್ಳೋತ್ತಿಲ್ಲ. ನಮ್ಮ ಹಳೆ ಕಾಲದಿಂದನೂ ಇಲ್ಲಿವರೆಗೂ ಎಲ್ಲರೂ ಬಳಸ್ಕೊಂಡು ಬಂದಂತಹ ಮನೆ ಮದ್ದುಗಳೇ ಇವು. ಈಗ ಗಟ್ಟಿಯಾಗೈತೆ ಆಫ್ ಮಾಡಿ ಇಟ್ಕೊಂಡಿದ್ದೆ, ವಾಪಸ್ ನೋಡತ್ತೀನಿ. ಈಗ ಮತ್ತೆ ಒಂದು ಸ್ವಲ್ಪ ದಪ್ಪ ಆಗೈತಿ, ಯಾಕಂದರೆ ಬಿಸಿ ಇರ್ತೈತೆ, ಸ್ವಲ್ಪ ಲೂಸ್ ಇರ್ತೈತಿ. ಇನ್ನೊಂದು ಸ್ವಲ್ಪ ಬಿಡ್ತೀನಿ, ಗಟ್ಟಿ ಆಗ್ತೈತೆ ಆರದ ಮ್ಯಾಗ. ಇದಕ್ಕೆ ಈಗ 1 ನಿಮಿಷ ಸಾಕು. ಆರದ ಮ್ಯಾಗ ಇಮಿಡಿಯೇಟಾಗಿ ಗಟ್ಟಿ ಆಗ್ತೈತಿ, ಭಾಳ ಬಿಡಬಾರ್ದು ಗಟ್ಟಿ ಆದ್ಮ್ಯಾಗ. ಮತ್ತೆ ಬೇರೆ ಸ್ಟೆಪ್ ತಿರುಗು.
ಈಗ 1 ನಿಮಿಷ ಆಯಿತು. ಅದಾದ್ಮೇಲೆ ನೋಡಿದ್ರೆ ಕರೆಕ್ಟ್ ಅಳತೆ ಒಳಗೆ ಬಂದೈತೆ. ಅದಕ್ಕೆ ಒಂದು ಅರ್ಧ ಚಮಚದಷ್ಟು ತುಪ್ಪ ಹಾಕಕತ್ತೀನಿ. ತುಪ್ಪ ಹಾಕ್ಕೊಂಡು ಪೂರ್ತಿ ಚಂದ ಮಿಕ್ಸ್ ಮಾಡ್ಕೊಳತ್ತೀನಿ. ಸ್ವಲ್ಪ ಗಟ್ಟಿ ಆದ್ಮ್ಯಾಗ ಸ್ವಲ್ಪ ಅಂಟ್ಕೋತೈತಿ. ಅದನ್ನು ಸ್ವಲ್ಪ ಕೈ ಸಹಾಯದಿಂದ ತೊಗೊಂಡು ಎಷ್ಟು ಬರ್ತೈತೆ ಅಷ್ಟು ಒಟ್ಟು ಪೂರ್ತಿ ತೊಗೊಂಡು ಒಂದು ಉಂಡೆ ಟೈಪ್ ಮಾಡಿಕೊಂಡು ಸಪ್ರೇಟಾಗಿ ಇಟ್ಕೋತೀನಿ ಅದನ್ನು. ಯಾಕಂದರೆ ವಾಪಸ್ ಇಟ್ಟರೆ ರಿಟರ್ನ್ ಹತ್ಕೋತೈತೆ ಅದು. ಇನ್ನು ನೆಕ್ಸ್ಟ್ ಎಷ್ಟು ಬಂದಷ್ಟು ಬತ್ತು, ಬಟ್ ತಳಗೆ ಹತ್ತಿದ್ದು ಇನ್ನೊಂದು ಸ್ವಲ್ಪ ತೊಗೋಬೇಕಲ್ಲ, ಇನ್ನೂ ಜಾಸ್ತಿ ಆಗ್ತೈತೆ ಅದು. ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ತುಸು ಇರ್ತೈತಲ್ಲ ತೆಳಗಿರ್ತೈತೆ, ಲೂಸ್ ಆಗಿಬಿಡ್ತೈತಿ. ಸ್ವಲ್ಪ ಲೂಸ್ ಆಗೋದು ಅಷ್ಟೇ, ಕೈಗೆ ಬರೋ ಥರ ಅದನ್ನು ತೊಗೊಂಡು ಸ್ವಲ್ಪ ಮಾಡ್ಕೋಬೇಕು. ಜಾಸ್ತಿ ಆದ್ರೆ ತೀರಾ ತಿಳಿ ಆಗಿಬಿಡ್ತೈತಿ. ಈಗ ವಾಪಸ್ ಅದು ಇಟ್ಟಿವಲ್ಲ ಅದೇ ಉಂಡೆ ಒಳಗೇ ಮಿಕ್ಸ್ ಮಾಡ್ಕೋಬೇಕು. ಭಾಳತನ ಇಟ್ಟರೆ ಇಮಿಡಿಯೇಟ್ ಗಟ್ಟಿಯಾಗಿಬಿಡ್ತೈತಿ, ಪಾಕ ಮಿಕ್ಸ್ ಆಗಿರ್ತೈತಿ. ಇದನ್ನು ಈಗ ಪೂರ್ತಿಯಾಗಿ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಈ ಸದ್ದ ಪೂರ್ತಿ ಸಣ್ಣ ಉಂಡೆಯಾಗಿ ಒಂದೊಂದು ತೊಗೊಂಡು ಉಂಡೆ ಮಾಡ್ಕೊಂಡ್ಬಿಡ್ತೀನಿ. ಈಗ ಒಂದು ಪ್ಲೇಟ್ ಒಳಗೆ ಈಗ ಸಕ್ಕರೆ ಪುಡಿ ಇತ್ತಲ್ಲ, ಆ ಸಕ್ಕರೆ ಪುಡಿ ಹಾಕ್ಕೊಂಡೆ ಈಗ ಇಟ್ಕೊಂಡಿರೋ ಬೆಲ್ಲದ ಉಂಡೆ ಇತ್ತಲ್ಲ, ಅದು ಹಸಿ ಶುಂಠಿದು, ಅದನ್ನು ಸಣ್ಣಗೆ ಉಂಡೆ ಮಾಡ್ಕೊಂಡು ಎಲ್ಲನೂ ಒಂದು ಪ್ಲೇಟ್ ಒಳಗೆ ಹಾಕ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಈಗ ಒಂದು ಉಂಡೆಗಳೆಲ್ಲ ರೆಡಿ ಆಗಿಬಿಟ್ಟವು. ಬಟ್ ಉಂಡೆನೇ ಇದು ರೌಂಡ್ ಶೇಪೇ ಆಯ್ತಾ, ಇಲ್ಲ ಚೌಕ್ ಮಾಡ್ಕೋಬೋದು, ಯಾವ ಶೇಪ್ ಬೇಕೋ ಆ ಶೇಪ್ ಒಳಗೆ ಮಾಡ್ಕೋಬೇಕು. ಈ ಸದ್ಯ ಈಗ ಸಕ್ಕರೆ ಪುಡಿ ಏನೈತಲ್ಲ, ಆ ಸಕ್ಕರೆ ಪುಡಿನ ಈ ಉಂಡೆಗಳ ಜೊತೆ ಮಿಕ್ಸ್ ಮಾಡ್ಕೊಳತ್ತೀನಿ. ಇವಾಗ ಪೂರ್ತಿಯಾಗಿ ರೆಡಿ. ಅದು ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಗಟ್ಟಿ ಆಗಿಬಿಡ್ತಾವೆ, ಕ್ಯಾಂಡಿ ಟೈಪ್. ಈ ಥರ ನೀವು ನಿಮ್ಮ ಮನೆಯೊಳಗೆ ಟ್ರೈ ಮಾಡಿರಿ. ಆಮೇಲೆ ನೆಗಡಿ ಕೆಮ್ಮು ಏನಿರ್ತೈತಲ್ಲ ಅದಕ್ಕೆ ರಾಮಬಾಣ ಅಂತಲೇ ಹೇಳ್ಬೋದು. ಇದನ್ನ ಒಂದು ಡಬ್ಬಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ 1 ತಿಂಗಳವರೆಗೂ ಯೂಸ್ ಮಾಡ್ಬೋದು.